ನಮಸ್ಕಾರ ಗುರು. 2026 ನಲ್ಲಿ RCB ಟೀಮ್ ಅಲ್ಲಿ ಎಲ್ಲ ಚೆನ್ನಾಗಿದೆ. ಆದ್ರೆ ಒಂದೇ ಒಂದು ಕೊರತೆ ಮಾತ್ರ ಎದ್ದು ಕಾಣ್ತಾನೆ ಇತ್ತು. ಈ ಒಂದು ವಿಷಯ RCB ಫ್ಯಾನ್ಸ್ ತಲೆಲೆಲ್ಲ ಓಡಾಡ್ತಾನೆ ಇತ್ತು. ಅದೇನಪ್ಪಾ ಅಂತ ಅಂದ್ರೆ ಎಲ್ಲಾ ಪ್ಲೇಯರ್ಗಳು ಬಂದು ಬಂದು RCB ಕ್ಯಾಂಪ್ ನ ಸೇರ್ತಾ ಇದ್ದಾರೆ. ಬಟ್ ಏಜಲ್ವುಡ್ ಮಾತ್ರ ಬರ್ತಾ ಇಲ್ಲ. ಅದಕ್ಕೆ ಮಾಹಿತಿಗಳು ಬಂದಿತ್ತು, ಅವ್ರಿಗೇನೋ ಏಟ್ ಆಗಿದೆಯಂತೆ, ಗಾಯ ಆಗಿದೆಯಂತೆ. ಸೊ ಹಾಗಾಗಿ ಅವರು ಈ IPL ನಲ್ಲಿ ಇನಿಷಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಬಂದು ಆಡೋದಿಲ್ಲ ಅನ್ನೋ ಇನ್ಫಾರ್ಮೇಶನ್ ಇತ್ತು. ಬಟ್ ಆದ್ರೆ ಈಗ ಕೆಲವೊಂದು ಮೂಲಗಳ ಪ್ರಕಾರ ಗುಡ್ ನ್ಯೂಸ್ ಬರ್ತಾ ಇದೆ. ಏಜಲ್ವುಡ್ ಆಲ್ರೆಡಿ ಬಂದು RCB ಕ್ಯಾಂಪ್ ನ ಸೇರಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಬಟ್ ಆದ್ರೆ ಅಫಿಷಿಯಲಿ RCB ಟೀಮ್ ಇಂದ ಯಾವುದೇ ತರದ ಅನೌನ್ಸ್ಮೆಂಟ್ ಆಗಿಲ್ಲ. ಎಲ್ಲ RCB ಫ್ಯಾನ್ ಏನಕ್ಕೋಸ್ಕರ ಏಜಲ್ವುಡ್ ಬೇಕೇ ಬೇಕು ಅಂತ ಇದ್ರು ಅಂತ ಅನ್ನೋದಕ್ಕೆ ರೀಸನ್ ಆಲ್ರೆಡಿ ಗೊತ್ತೇ ಇದೆ. ಆ ಒಬ್ಬ ವ್ಯಕ್ತಿ ಯಾವ ತರ ಮ್ಯಾಚ್ ನ ಟರ್ನ್ ಮಾಡ್ತಾರೆ ಅಂತ ಆಲ್ರೆಡಿ ಲಾಸ್ಟ್ ಇಯರ್ ಕಪ್ ಹೊಡೆದಾಗ್ಲೇ ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಏಜಲ್ವುಡ್ ಇದ್ರೆ ನಮ್ಗೆ ಆನೆ ಬಲ ಅಂತ ನಾವು ಅನ್ಕೊಂಡಿದ್ದೋ. ಹಂಗನ್ಬಿಟ್ಟು ಬೌಲಿಂಗ್ ಡಮ್ಮಿ ಇದೆ ಅಂತ ಏನಲ್ಲ. ಏಜಲ್ವುಡ್ ರೆಪ್ಯುಟೇಷನ್ ಬೇರೆ ತರ ಇದೆ. ಈಗ ಎಕ್ಸಾಂಪಲ್, ಕೊಹ್ಲಿ ಏನಾರ ಬ್ಯಾಟಿಂಗ್ ಬಂದು ನಿಂತ್ಕೊಂಡ್ರೆ ಆಪೋಸಿಟ್ ಟೀಮ್ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಕೊಹ್ಲಿ ಮೇಲಿರುತ್ತೆ. ಅದೇ ತರ ಬೌಲಿಂಗ್ ಅಲ್ಲಿ ಇವ್ರೇನಾರ ಬೌಲ್ ಮಾಡಕ್ ಬಂದ್ರೆ ಇವ್ರು 4 ಓವರ್ ಆಡ್ಕೊಂಡ್ರು ಸಾಕಪ್ಪ ಅನ್ನೋ ತರ ಬೌಲ್ ನ ಮಾಡ್ತಾರೆ. ಸೊ ಹಾಗಾಗಿ ಇವರು 4 ಓವರ್ ಮಾಡೋದು ನಮ್ಗೆ ಕ್ರೂಷಿಯಲ್ ಆಗಿತ್ತು. ಇನಿಷಿಯಲ್ ಪಾರ್ಟ್ ಅಲ್ಲಿ ಅವ್ರು ಬರಲ್ಲ ಅಂತ ಅಂದಾಗ ಮ್ಯಾನೇಜಬಲ್ ಅಂತ ನಾವು ಅನ್ಕೊಂಡಿದ್ದೋ. ಇವರು ರಿಪ್ಲೇಸ್ಮೆಂಟ್ ಗೋಸ್ಕರನೇ ಡಫಿನ ತಗೊಂಡಿದ್ರು. ಬಟ್ ಆದ್ರೆ ಡಫಿ ಅವರು ಅಂತ ಒಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಈ ಏಜಲ್ವುಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅನಿಸಿಕೆ ಆಗಿತ್ತು. ಏನಂದ್ರೆ RCB ಫ್ಯಾನ್ಸ್ ಎಲ್ಲ ಅದೇ ತರ ಅನ್ಕೋತಾ ಇದ್ರು. 99% ಈ ಎಲ್ಲ ಸೆಟ್ ಆಗಿದೆ, ಇನ್ನೊಂದೇ 1% ಸೆಟ್ ಆಗ್ಬೇಕಾಗಿತ್ತು. ಅದು ಏಜಲ್ವುಡ್ ಬಂದಿದ್ರಿಂದ ಈಗ 100% ಸೆಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಅಫಿಷಿಯಲಿ RCB ಅನೌನ್ಸ್ ಮಾಡಿದ್ಮೇಲೆನೆ ನಮಗೆ ಗೊತ್ತಾಗೋದು ಏಜಲ್ವುಡ್ ಪಕ್ಕಾ ಬಂದಿದ್ದಾರೆ ಅಂತ. ಏಜಲ್ವುಡ್ ಬಂದ್ ಸೇರಾದ್ಮೇಲೆ ಈಗ 100 ಅಲ್ಲ 1000 ಪಟ್ಟು ಕಾನ್ಫಿಡೆನ್ಸ್ ಅಲ್ಲಿ RCB ಟೀಮ್ ಇರುತ್ತೆ. ಯಾಕೆಂದ್ರೆ ಒಂದೇ ಒಂದು ಚಿಕ್ಕ ಜಾಗ ಇದ್ದಿದ್ದು, ಸ್ವಲ್ಪ ಎಲ್ಲೋ ಕೊರತೆ ಇದೆ ಅಂತ ಅನ್ಸಿದ್ದು ಆ ಜಾಗದಲ್ಲಿ. ಈಗ ಅವ್ರು ಬಂದಿದ್ದಾರೆ, ಫಿಟ್ ಆಗಿದ್ದಾರೆ ಅಂತ ಅಂದ್ರೆ ನಾವು ತಲೆನೇ ಕೆಡಿಸ್ಕೊಳಂಗಿಲ್ಲ. 14 ಮ್ಯಾಚ್ ಆರಾಮಾಗಿ ಅವ್ರು ಆಡ್ತಾರೆ. ಇನ್ನ 28ನೇ ತಾರೀಕಿಂದನೇ ಮ್ಯಾಚ್ ಶುರುವಾಗ್ತಾ ಇದೆ. ಮೊದಲನೇ ಮ್ಯಾಚ್ SRH. ಸೊ ಇವ್ರ ಮೇನ್ ಬೇಕೇ ಬೇಕಾಗಿತ್ತು. ಇವ್ರು ಬಂದಿರೋದ್ರಿಂದ ಈಗ ಕಾನ್ಫಿಡೆನ್ಸ್ ಅಂತೂ ಪಕ್ಕಾ ಫಿಕ್ಸ್ ಆಗ್ಬಿಟ್ಟಿದೆ, ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೇನಿದ್ರು ಆಕ್ಷನ್ ನೋಡೋದಿಕ್ಕೆ ಎಲ್ಲಾ ಫ್ಯಾನ್ಸ್ಗಳು ರೆಡಿ ಆಗಿರಿ. ಏಜಲ್ವುಡ್ ಬಂದಿರೋದು RCB ಟೀಮ್ಗೆ ಎಷ್ಟು ಸ್ಟ್ರೆಂತ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.